ಹೇಗಿದ್ದೀರಪ್ಪ ಎಲ್ಲ? ನೋಡಿ ಹಾಗಲಕಾಯಿ ಇದೆ, ಸ್ವಲ್ಪನೇ ಇದೆ. ಅದರಲ್ಲೇ ಒಂದು ವೆರೈಟಿ ಗ್ರೇವಿ ಕೊಡ್ತೀನಪ್ಪ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿಪ್ಪ, ಹಾಗಲಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ಬ್ಯಾಡಗಿ, ಕರಿಬೇವು, ಈರುಳ್ಳಿಯಪ್ಪ ಒಗ್ಗರಣೆಗೆ, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆ ರಸ, ಬೆಲ್ಲ, ಇದು ಸಾಂಬಾರು ಪುಡಿ. ಓಕೆ, ಸ್ವಲ್ಪ ನೀರಿಟ್ಟಿದ್ದೀನಿ. ಈಗ ಹಾಗಲಕಾಯಿ ಹಾಕ್ಕೋತೀನಪ್ಪ. ನನಗೆ ತುಂಬ ಕಹಿ ಬೇಡಲ್ಲ, ಅದಕ್ಕೆ ಸ್ವಲ್ಪ ನೀರಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರಿಟ್ಕೊಳ್ಳಿ, ಹಾಗಲಕಾಯಿ ರಸ ವೇಸ್ಟ್ ಆಗೋದು ಬೇಡ. ಇದನ್ನು ಕ್ಲೋಸ್ ಮಾಡ್ತೀನಿ. ಓಕೆನಾ? ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿಪ್ಪ, ಸಾಸಿವೆ, ಇದು ಈ ಗ್ರೇವಿ ಚೆನ್ನಾಗಿರುತ್ತೆಪ್ಪ, ಟೇಸ್ಟಿಯಾಗಿರುತ್ತೆ. ಇದು ಕೂಡ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಿಮಗೆ. ಸ್ವಲ್ಪ ಬ್ಯಾಡಗಿ ಕೆಂಪಗಾಗಲಿಪ್ಪ. ಈಗ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿಪ್ಪ. ಇದು ಏನಿಲ್ಲಪ್ಪ, ಈರುಳ್ಳಿ ಬೆಳ್ಳುಳ್ಳಿದೇ ಟೇಸ್ಟ್ ಇದಕ್ಕೆ, ಈ ಗ್ರೇವಿಗೆ. ಮತ್ತು ತೆಂಗಿನಕಾಯಿ ಮತ್ತು ಯಾವ ಪುಡಿನೂ ಹಾಕಲ್ಲ, ನಿಮಗೆ ಯಾವುದನ್ನು ಮಸಾಲನೂ ಇಲ್ಲಪ್ಪ ಇದಕ್ಕೆ. ಸ್ವಲ್ಪ ಚೆನ್ನಾಗಿ ಆಡಿಸಿ, ಚೆನ್ನಾಗಾದರೆ ಚೆನ್ನಾಗಿರುತ್ತೆಪ್ಪ, ಬ್ರೌನ್ ಕಲರ್ ಆಗಲಿ. ನೋಡಿಪ್ಪ, ಸ್ವಲ್ಪ ಅರ್ಧಂಬರ್ಧಾಗಿದೆ ಅಲ್ವಾ. ಈಗ ಇದು ಹಾಗಲಕಾಯಿ ಸ್ವಲ್ಪನೇ ನೀರಿಟ್ಕೊಂಡು ಬೇಯಿಸ್ತಾ ಇದ್ದೀನಿ ಸ್ವಲ್ಪ, ಹಾಕ್ಬಿಡಿ ಇದಕ್ಕೆ. ಸ್ವಲ್ಪನೇ ನೀರಿಟ್ಕೊಂಡು ಅದನ್ನ ವೇಸ್ಟ್ ಏನಾಗಲ್ಲಪ್ಪ ಅವಾಗ, ಸ್ವಲ್ಪನೇ ಬೇಯಿಸಿ. ಈಗ ಒಗ್ಗರಣೆನಲ್ಲೂ ಸ್ವಲ್ಪ ಆಡಿಸಿಪ್ಪ. ಒಗ್ಗರಣೆನಲ್ಲಿ ಹಾಕಿಸಿದ್ರೆ ಸ್ವಲ್ಪ ಗಮ್ಮಂತದೆ, ಚೆನ್ನಾಗಿರುತ್ತೆ ಹಾಗಲಕಾಯಿ. ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಅಪ್ಪ, ಸ್ವಲ್ಪ ಸಣ್ಣ ಉರಿ, ಸಿಮ್ಮಲ್ಲೇ ಇರಲಿ, ಆಮೇಲೆ ಹಾಗೆ ಮಗ್ಗುತ್ತಾ ಇರುತ್ತೆ. ಹಾಗಲಕಾಯಿ 2-3 ವೆರೈಟಿ ಮಾಡ್ಕೊಂಡ್ಬಿಟ್ರಪ್ಪ ನಮಗೆ ಹೆಲ್ತಿಗೆ. ಶುಗರ್ ಇರೋರಿಗೂ ಆಗುತ್ತೆ, ಎಲ್ಲದಕ್ಕೂ ಚಪಾತಿಗೆ, ರೊಟ್ಟಿಗೆ, ರೈಸಿಗೆ 2-3 ಸಲ ಬೇರೆ ಬೇರೆ ವೆರೈಟಿ ಮಾಡ್ಕೊಬೋದು. ನಾನು ಒಂದು ವೆರೈಟಿ ಹಾಕಿದ್ದೀನಪ್ಪ, ಅದು ಗೊಜ್ಜು ಟೈಪ್ ಹಾಕಿದ್ದೀನಿ, ಮಸಾಲ ಹಾಕಿದ್ದೀನಿ. ಇದನ್ನು ಬರೀ ಹಾಗೇ ಬರೀ ಅಷ್ಟೇ ಒಗ್ಗರಣೆ ಕೊಟ್ಬಿಟ್ಟು ಗ್ರೇವಿ ಕೊಡ್ತಾಯಿದ್ದೀನಿ. ಒಗ್ಗರಣೆನಲ್ಲಿ ಸ್ವಲ್ಪ ಈ ಥರ ಬಾಡಬೇಕಪ್ಪ, ಚೆನ್ನಾಗಿ ಗಮ್ಮನ್ನತ್ತೆ ಅವಾಗ ಗೊಜ್ಜು. ಅರಿಶಿನ ಎಲ್ಲ ಹಾಕಿದ್ದೀರಾ, ಉಪ್ಪು ಹಾಕಿದ್ದೀರಾ, ಗಮ್ಮಂತ ಬೇಯಿಸಿ. ಈಗ ಹುಣಸೆಹಣ್ಣಿನ ನೀರು ಹಾಕ್ಬೇಕು. ಹುಣಸೆಹಣ್ಣು ಅಷ್ಟೇಪ್ಪ, ಇದಕ್ಕೆ ಹುಣಸೆಹಣ್ಣು ಬೇಯಬೇಕು, ಅವಾಗಲೇ ಚೆನ್ನಾಗಿರೋದು. ಟೊಮೆಟೊಗಿಂತ ಹುಣಸೆಹಣ್ಣು ಸಖತ್ ಟೇಸ್ಟ್ ಇದೆ. ಇದಕ್ಕೆ ಬೆಲ್ಲ, ಹುಣಸೆಹಣ್ಣು ಎಲ್ಲ ಈಗಲೇ ಹಾಕ್ಬಿಡ್ತೀನಿ. ನೋಡಿ, ಖಾರ ಪುಡಿ, ಇದು ಸಾಂಬಾರು ಪುಡಿನೇಪ್ಪ. ಇದು ನೀವು ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನೇ ಹಾಕಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿಪ್ಪ ಬೇಕಾದ್ರೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಪ್ಪ. ಬೆಲ್ಲ ಇಷ್ಟು ಹಾಕಿ, ಬೆಲ್ಲ ಬೇಕಪ್ಪ, ನೋಡಿ ಇಷ್ಟು ಹಾಕಿ. ನೀರು ಸ್ವಲ್ಪ ಹಾಕ್ಕೊತೀನಿ.
ನೀವು ಮುದ್ದೆ ಎಲ್ಲ ಊಟ ಮಾಡಬೇಕಂದ್ರಪ್ಪ ಸ್ವಲ್ಪ ಗ್ರೇವಿ ಇರೋ ಥರನೇ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಶುಗರ್ನವರು ಸ್ವಲ್ಪ ಮುದ್ದೆ ಕೂಡ ತಿನ್ಬೋದಪ್ಪ, ಚಪಾತಿಗೆ ಮುದ್ದೆಗೆ. ಗ್ರೇವಿ ಬೇಕಲ್ವಾ ಮುದ್ದೆಗೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತೆಳ್ಳಗೆ ಮುದ್ದೆ ಮಾಡ್ಕೊಂಬಿಟ್ಟು ತುಪ್ಪ ಹಾಕ್ಕೊಂಬಿಟ್ಟು ಗೊಜ್ಜೊಳಗೆ ಊಟ ಮಾಡಿದ್ರಪ್ಪ ಪೂರ ಹೆಲ್ದಿ. ಓಕೆನಾ? ಈಗ ಸ್ವಲ್ಪ ಕ್ಲೋಸ್ ಮಾಡ್ತೀನಪ್ಪ, ಸ್ವಲ್ಪ ಕ್ಲೋಸ್ ಮಾಡಿ. ಆ ಬೆಲ್ಲ, ಹುಳಿ, ಖಾರ ಎಲ್ಲ ಬೇಯಲಿಪ್ಪ. ನೋಡಿಪ್ಪ ಹೇಗಿದೆ ಗೊಜ್ಜಂತ. ಇದು ಸ್ವಲ್ಪ ತೆಳುಗೆ ಕಟ್ ಮಾಡಿದ್ದೀನಪ್ಪ ನಾನು, ದಪ್ಪ ದಪ್ಪ ಕಟ್ ಮಾಡಿಲ್ಲ, ತೆಳುಗೆ ಕಟ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಪ್ಪ. ಈಗ ಹದವಾಗಿ ಬೆಂದಿದೆ ನೋಡಿ, ಗಮ್ಮಂತ ಇದೆ. ಇದಕ್ಕೆ ಜೀರಿಗೆ, ಮೆಂತ್ಯ ಎಲ್ಲ ನೀವು ಸಾಂಬಾರು ಪುಡಿಗೆ ಹಾಕ್ಕೊಂಡಿರ್ತೀರಲ್ಲಪ್ಪ, ಅಷ್ಟೇ ಸಾಕು, ಮೇಲೆ ಏನು ಬೇಡ. ತುಪ್ಪ ಹಾಕಿ ಸ್ವಲ್ಪ ತಿರುಗಿಸಿ. ಎಲ್ಲ ಕರೆಕ್ಟಾಗಿದೆ. ಪುಲ್ಕ ತೋರಿಸಿದ್ದೀನಿಪ್ಪ ನಿಮಗೆ. ಪುಲ್ಕ ಮೊನ್ನೆ ಇದಕ್ಕೆ ಮಾಡಿದ್ದೀನಿ ಲಾಸ್ಟ್ ರೆಸಿಪಿನಲ್ಲಿ ನೋಡಿ. ಈ ಥರ ಇದ್ದರೆ ಮುದ್ದೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಸಾಲಡ್, ಪೂರ ಸಾಲಡ್ ಇಟ್ಕೊಳ್ಳಿ. ಬಿಸಿ ಬಿಸಿ ಮುದ್ದೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಪೂರ ಗ್ರೀನ್ ಸಾಲಡ್ ಒಂದು ಪ್ಲೇಟ್ ಇಟ್ಕೊಂಬಿಟ್ಟು ಫಸ್ಟ್ ಕ್ಲಾಸಾಗಿ ಬಿಸಿ ಬಿಸಿ ಮುದ್ದೆ ಊಟ ಮಾಡಿ ಹೆಲ್ದಿಯಾಗಿರಿ ಅಷ್ಟೇ. ನೋಡಿ ಈ ಥರ ಸರ್ವಿಂಗ್ ಬೌಲ್ಗೆ ಹಾಕ್ಬಿಡ್ಲಾ? ಸ್ಟವ್ ಆಫ್ ಮಾಡ್ತೀನಪ್ಪ. ನೋಡಿ ನೋಡಿ, ಗ್ರೇವಿ ತುಂಬ ಗ್ರೇವಿ ಬೇಕಂದರೆ ನಾನೊಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಪ್ಪ. ಗ್ರೇವಿ ಚೆನ್ನಾಗಿ ಬರುತ್ತೆ ಅವಾಗ. ನಿಮಗೆ ಸಾಂಬಾರು ಪುಡಿ ಹಾಕಿರ್ತೀರಲ್ಲ, ಗ್ರೇವಿ ಒಳ್ಳೆ ಗ್ರೇವಿ ಸಿಗುತ್ತೆ ನಿಮಗೆ. ಎಲ್ಲ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆಪ್ಪ. ನಿಮಗೆ ಪುಲ್ಕ, ಚಪಾತಿ, ಮುದ್ದೆ ಎಲ್ಲ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಓಕೆ, ಸಿ ಯು.